ಕಾರು ಅಂದ್ರೆ ಸಾಮಾನ್ಯವಾಗಿ ಶ್ರೀಮಂತಿಕೆ ಐಷಾರಾಮಿ ಜೀವನ ನೆನಪಾಗುತ್ತೆ. ಆದರೆ ಬಂಟ್ವಾಳದಲ್ಲಿ ಇದೇ ಫಾರ್ಚುನರ್ ಕಾರಿನಲ್ಲಿ ಬಂದು ಕೈಯಲ್ಲಿ ಪೊರಕೆ ಹಿಡಿದು ರಸ್ತೆ ಸ್ವಚ್ಛಗೊಳಿಸುವ ವ್ಯಕ್ತಿಯೊಬ್ಬರು ಎಲ್ಲರ ಗಮನ ಸೆಳೆದಿದ್ದಾರೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಬಿಸಿ ರೋಡ್ಗೆ ಫಾರ್ಚುನರ್ ಕಾರಿನಲ್ಲಿ ಬರುವ ಅವರು ಕಾರನ್ನ ನಿಲ್ಲಿಸಿ ನೇರವಾಗಿ ಸ್ವಚ್ಛತಾ ಕಾರ್ಯಕ್ಕೆ ಇಳಿಯುತ್ತಾರೆ. ಪೇಟೆಯ ರಸ್ತೆಗಳನ್ನು ಸ್ವಚ್ಛಗೊಳಿಸಿ ತಮ್ಮ ಕರ್ತವ್ಯ ಮುಗಿಸಿದ ಬಳಿಕ ಅದೇ ಕಾರಿನಲ್ಲಿ ಮನೆಗೆ ವಾಪಸ್ಸಾಗ್ತಾರೆ. ಇವರು ಬಂಟ್ವಾಳ ಪುರಸಭೆಯ ಹಿರಿಯ ಪೌರ ಕಾರ್ಮಿಕ ಸೇಸಪ್ಪ ನಾವೂರು. ಎಲ್ಲರೂ ಪ್ರೀತಿಯಿಂದ ಕರೆಯುವ ಸೇಸಪ್ಪಣ್ಣ. ಸೇಸಪ್ಪಣ್ಣನ ಈ ಬದುಕಿನ ಹಿಂದೆ ಬರೋಬ್ಬರಿ 30 ವರ್ಷಗಳ ಕಠಿಣ ಪರಿಶ್ರಮವಿದೆ. 1996ರಲ್ಲಿ ಕೇವಲ 3ನೇ ತರಗತಿ ವಿದ್ಯಾಭ್ಯಾಸದೊಂದಿಗೆ ಪೌರ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರಿದಾಗ ಅವರಿಗೆ ಸಿಗ್ತಾ ಇದ್ದಿದ್ದು ದಿನಕ್ಕೆ ಕೇವಲ 50 ರೂಪಾಯಿ ದಿನಗೂಲಿ. ಆದರೂ ಕಡಿಮೆ ಆದಾಯಕ್ಕೆ ಎದೆಗುಂದದೆ ದುಡಿಮೆಯನ್ನೇ ಜೀವನದ ದಾರಿಯನ್ನಾಗಿ ಮಾಡಿಕೊಂಡ್ರು. ಚಿಕ್ಕಂದಿನಿಂದಲೂ ಕಾರುಗಳ ಮೇಲೆ ಅವರಿಗೆ ವಿಶೇಷ ಆಸಕ್ತಿ. ಸೈಕಲ್ನಲ್ಲಿ ಓಡಾಡ್ತಾ ಇದ್ದ ದಿನಗಳಲ್ಲೇ ಒಂದು ದಿನ ತಾನೂ ಕಾರು ಖರೀದಿ ಮಾಡಬೇಕು ಅನ್ನೋ ಕನಸು ಕಂಡಿದ್ರು. ಅದಕ್ಕಾಗಿ ಸಣ್ಣ ಸಣ್ಣ ಉಳಿತಾಯ ಮಾಡುತ್ತಾ ಮೊದಲು ಮಾರುತಿ 800 ಕಾರನ್ನ ಖರೀದಿ ಮಾಡಿದ್ರು. ನಂತರ ಓಮ್ನಿ, ರಿಟ್ಸ್, ಆಲ್ಟೋ ಮತ್ತು ಸ್ಕಾರ್ಪಿಯೋ ಕಾರುಗಳನ್ನು ಒಂದೊಂದಾಗಿ ಖರೀದಿಸಿದ್ರು. ಆದರೆ ಸೇಸಪ್ಪಣ್ಣನ ಬಹುದಿನಗಳ ಕನಸು ಮಾತ್ರ ಫಾರ್ಚುನರ್ ಕಾರು. ಕೊನೆಗೆ ತಮ್ಮಲ್ಲಿದ್ದ ಆಲ್ಟೋ ಮತ್ತು ಸ್ಕಾರ್ಪಿಯೋ ಕಾರುಗಳನ್ನು ಮಾರಾಟ ಮಾಡಿ ಅದಕ್ಕೆ ಸ್ವಲ್ಪ ಸಾಲದ ಹಣವನ್ನು ತೀರಿಸಿ ತಮ್ಮ ಕನಸಿನ ಫಾರ್ಚುನರ್ ಕಾರನ್ನ ಖರೀದಿ ಮಾಡಿದ್ರು. ಕಾರು ಮನೆಗೆ ಬಂದ ಖುಷಿ ಒಂದು ಕಡೆ ಆದರೆ ಅದಕ್ಕಿಂತ ವಿಶೇಷವಾದದ್ದು ಅವರು ಆ ಕಾರನ್ನ ತಮ್ಮ ಕೆಲಸದ ಪ್ರತಿಷ್ಠೆಗಾಗಿ ಬಳಸಿಕೊಳ್ಳದಿರೋದು. ಎಂದಿನಂತೆ ಬೆಳಗ್ಗೆ 5 ಗಂಟೆಗೆ ಕೆಲಸಕ್ಕೆ ಬಂದು ಪೊರಕೆ ಹಿಡಿದು ಬಿಸಿ ರೋಡ್ ಪೇಟೆಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಕಳೆದ ಸುಮಾರು 3 ದಶಕಗಳ ಸೇವೆಯಲ್ಲಿ ಪೌರ ಕಾರ್ಮಿಕರಾಗಿ ನಗರದ ಸ್ವಚ್ಛತೆಯನ್ನ ಕಾಪಾಡಿರುವ ಸೇಸಪ್ಪಣ್ಣ ಅಗತ್ಯವಿದ್ದಾಗ ತ್ಯಾಜ್ಯ ವಿಲೇವಾರಿ ವಾಹನದ ಚಾಲಕರಾಗಿಯೂ ಕೆಲಸ ಮಾಡಿದ್ದಾರೆ. ಸ್ವಚ್ಛತಾ ಕೆಲಸದ ಜೊತೆಗೆ ಕೃಷಿ, ಹೈನುಗಾರಿಕೆ ಹಾಗೂ ಕೂಲಿ ಕೆಲಸವನ್ನು ಮಾಡುತ್ತಾರೆ. ಕುಟುಂಬದಿಂದ ಬಂದ ದೈವ ನರ್ತನದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಅಂದ್ರೆ ಕೆಲಸ ಮುಗಿದ ಮೇಲೆ ವಿಶ್ರಾಂತಿ ಪಡೆಯೋದಕ್ಕಿಂತ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರೋದೇ ಅವರ ಬದುಕಿನ ಶೈಲಿ. ಸೇಸಪ್ಪಣ್ಣನ ಬದುಕಿನಲ್ಲಿ 2005ನೇ ವರ್ಷವು ಮಹತ್ವದ ತಿರುವನ್ನ ತಂದಿದೆ. ಅಂದಿನ ಪೊಲೀಸ್ ಎಸ್ಐ ಬೆಳಿಯಪ್ಪ ಅವರ ಸಲಹೆಯಂತೆ ಅವರು ಕುಡಿತವನ್ನ ಸಂಪೂರ್ಣವಾಗಿ ತ್ಯಜಿಸಿ ತಮ್ಮ ಗಮನವನ್ನ ಸಂಪೂರ್ಣವಾಗಿ ದುಡಿಮೆಯತ್ತ ಹರಿಸಿದ್ರು. ನಂತರ ಬಂದ ಹಣವನ್ನ ಜಾಣ್ಮೆಯಿಂದ ಬಳಸಿಕೊಂಡು ಹಂತ ಹಂತವಾಗಿ ತಮ್ಮ ಜೀವನವನ್ನ ಕಟ್ಟಿಕೊಂಡ್ರು. ಇಂದು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದರೂ ತಮ್ಮ ವೃತ್ತಿಯ ಬಗ್ಗೆ ಅವರಲ್ಲಿರುವ ಗೌರವ ಮಾತ್ರ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಯಾವ ಕೆಲಸವೂ ಸಣ್ಣದಲ್ಲ, ಯಾವುದೂ ದೊಡ್ಡದಲ್ಲ. ನನ್ನ ವೃತ್ತಿಗೆ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದೀನಿ ಹೀಗಂತ ಸೇಸಪ್ಪಣ್ಣ ಸರಳವಾಗಿ ಹೇಳ್ತಾರೆ. ಫಾರ್ಚುನರ್ ಕಾರ್ ಇದೆ ಅಂತ ಅವರಿಗೆ ಅಹಂಕಾರವಿಲ್ಲ. ಬದಲಿಗೆ ತಾನು ಮಾಡ್ತಾ ಇರೋ ಕೆಲಸದ ಬಗ್ಗೆ ಹೆಮ್ಮೆ ಇದೆ. ಇದೇ ಕಾರಣಕ್ಕೆ ಅವರ ಸರಳತೆ ಮತ್ತು ಕಾಯಕದ ಮೇಲಿನ ಬದ್ಧತೆಯನ್ನ ಬಂಟ್ವಾಳ ಪುರಸಭೆಯ ಅಧಿಕಾರಿಗಳು ಮೆಚ್ಚಿಕೊಂಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ತೀರ್ಥಪ್ರಸಾದ್ ಅವರ ಪ್ರಕಾರ ಸೇಸಪ್ಪಣ್ಣ ಯಾರೊಂದಿಗೂ ಹೆಚ್ಚು ಮಾತನಾಡದೆ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುವ ವ್ಯಕ್ತಿ. ಸ್ವಚ್ಛತೆಯ ಬಗ್ಗೆ ಅವರಿಗೆ ನಿಜವಾದ ಕಾಳಜಿ ಇದೆ. ಪರಿಸರ ಹಾಳಾಗಬಾರದು ಅನ್ನೋ ಕಳಕಳಿಯೂ ಇದೆ. ಒಂದು ಕಾಲದಲ್ಲಿ ದಿನಕ್ಕೆ 50 ರೂಪಾಯಿ ದಿನಗೂಲಿಗೆ ಕೆಲಸ ಆರಂಭಿಸಿದ್ದ ಸೇಸಪ್ಪಣ್ಣ ಇಂದು ತಮ್ಮ ಕನಸಿನ ಫಾರ್ಚುನರ್ ಕಾರ್ನಲ್ಲಿ ಓಡಾಡ್ತಿದ್ದಾರೆ. ಆದರೆ ಕಾರು ಬದಲಾಗಿದ್ರೂ ಅವರ ಕಾಯಕ ಬದಲಾಗಿಲ್ಲ. ಐಷಾರಾಮಿ ಕಾರ್ನಿಂದ ಇಳಿದ ತಕ್ಷಣ ಪೊರಕೆ ಹಿಡಿದು ಸ್ವಚ್ಛತಾ ಕಾರ್ಯಕ್ಕೆ ಇಳಿಯುವ ಸೇಸಪ್ಪಣ್ಣ ದುಡಿಮೆಗೆ ಯಾವುದೇ ಮೇಲು ಕೀಳು ಇಲ್ಲ ಅನ್ನೋದನ್ನ ತಮ್ಮ ಬದುಕಿನ ಮೂಲಕವೇ ತೋರಿಸಿಕೊಡ್ತಿದ್ದಾರೆ. ಹಣ ಬಂದಾಗ ಅಹಂಕಾರ ಪಡದೆ, ಯಶಸ್ಸು ಸಿಕ್ಕಾಗ ಬೇರು ಮರೆಯದೆ ತಾನು ಮಾಡ್ತಾ ಇರೋ ಕೆಲಸವನ್ನ ಗೌರವಿಸುವ ಸೇಸಪ್ಪಣ್ಣನ ಬದುಕು ನಿಜಕ್ಕೂ ಕಾಯಕದ ಮಹತ್ವವನ್ನ ಸಾರುವ ಒಂದು ಮಾದರಿ ಕಥೆಯಾಗಿದೆ.